ಹಾಯ್ ನಮಸ್ಕಾರ ಎಲ್ಲರಿಗೂ. ಕೆಲವೊಂದು ಸಲ ನಮ್ಮ ಮನಸ್ಸು ಮನೆ ಬಿಟ್ಟು ಹೊರಗಡೆ ಸುತ್ತಾಡೋಕೆ ಹೋಗು ಅಂತ ಹೇಳ್ತಾ ಇರತ್ತೆ. ಆದರೆ ನಮ್ಮ ಜೇಬಲ್ಲಿ ದುಡ್ಡಿರಬೇಕಲ್ಲ, ಅದರಲ್ಲೂ ಎಸ್ಪೆಷಲಿ ಮಂತ್ ಎಂಡ್. ಸೊ ಒಂದಿನ ನಾವು ಡಿಸೈಡ್ ಮಾಡೇ ಬಿಟ್ವಿ, ಸುತ್ತಾಡೋಕ್ಕೆ ದೂರನೇ ಯಾಕೆ ಹೋಗಬೇಕು. ಸೊ ಅದಕ್ಕೆ ಬೆಂಗಳೂರು ಸುತ್ತಮುತ್ತ ಅಂದರೆ ಬನ್ನೇರುಘಟ್ಟದಲ್ಲಿರೋ 4 ಪ್ಲೇಸಸ್ ನೋಡ್ಕೊಂಬೋಣ ಅಂತ ಹೊರಟ್ವಿ. ಸೊ ನಮ್ಮ ಫಸ್ಟ್ ಸ್ಟಾಪ್ ಎಲ್ಲಿ ಅಂತ ನೀವೇ ನೋಡಿ. ಹಾಯ್ ಹಲೋ ನಮಸ್ಕಾರ. ಸೊ ನಮ್ಮ ವಿಲಾಗಿಗೆ ಸುಸ್ವಾಗತ. ಇವತ್ತು ನಾವು ಬೆಂಗಳೂರು ಸುತ್ತಮುತ್ತ ಇರೋ ಪ್ಲೇಸಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಹತ್ರದಲ್ಲಿರೋ ಪ್ಲೇಸಿಗೆ. ಸೊ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡ್ದ, ಹುಳುಮಾವಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಒಂದು ಬ್ಯೂಟಿಫುಲ್ ಜೈನ್ ಟೆಂಪಲ್ ಇದೆ ಅಂತ. ಸೊ ನಾವು ಇವಾಗ ಆ ಜೈನ್ ಟೆಂಪಲ್ ಹತ್ರ ಇದ್ದೀವಿ. ಸೊ ಇದರ ಹೆಸರು ಬಂದ್ಬಿಟ್ಟು ಏನಮ್ಮ? ಶ್ರೀ ಆಶಾಪುರ ಮಾತಾಜಿ ತೀರ್ಥಧಾಮ್ ಅಂತ. ಎಸ್, ಸೊ ಅಲ್ಲಿದ್ದೀವಿ. ಸೊ ಅದಾದ್ಮೇಲೆ ಇನ್ನೊಂದು 2-3 ಪ್ಲೇಸ್ ಪ್ಲಾನ್ ಮಾಡಿದೀವಿ. ಸೊ ಇವಾಗ ಫಸ್ಟ್ ಟೆಂಪಲ್ ಒಳಗಡೆ ಹೋಗೋಣ. ಕೀಪ್ ವಾಚಿಂಗ್ ಅವರ್ ವಿಲಾಗ್. ದೇವಸ್ಥಾನದ ಹೊರಡೆ ಇದ್ದೀವಿ. ನೀವು ನೋಡ್ಬೋದು ತುಂಬ ಜನ ಬಂದಿದ್ದಾರೆ. ವೀಕೆಂಡ್ ಅಂತನೂ ಗೊತ್ತಿಲ್ಲ ನಮಗೆ. ಸೊ ಇದರ ಆರ್ಕಿಟೆಕ್ಚರ್ ಸಖತ್ ಬ್ಯೂಟಿಫುಲ್ ಆಗಿದೆ. ಈ ವಿಡಿಯೋ ತುಂಬ ಹಳೇದು, ಅಂದರೆ ನಾವು ಹೋಗಿ ತುಂಬ ದಿನ ಆಯಿತು. ಸೊ ನಾವು ಹೋದಾಗ ಅಲ್ಲಿ ಸ್ವಲ್ಪ ಪೇಂಟಿಂಗ್ ವರ್ಕ್ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಈ ಥರ ಬಿದಿರು ಎಲ್ಲ ಕಟ್ಟಿದ್ರು, ಏನೋ ರಿಪೇರಿ ವರ್ಕ್ ನಡೀತಾ ಇತ್ತು ಅನಿಸುತ್ತೆ. ಬಟ್ ಇವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈಗ ನಾವು ಈ ಸುಂದರವಾದ ಜೈನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಏನೋ ಸಮ್ ರಿಪೇರಿ ವರ್ಕ್ ನಡೀತಾ ಇದೆ ಅನಿಸುತ್ತೆ. ನೋಡಿ ಎಷ್ಟು ಸುಂದರವಾಗಿ ಪೇಂಟ್ ಮಾಡಿದ್ದಾರೆ. ಐ ಥಿಂಕ್ ಇವೆಲ್ಲ ರಿಪೇರಿ ವರ್ಕ್ ಇಲ್ಲಿರುವಾಗ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಶ್ರೀ ಆಶಾಪುರ ಮಾ ದೇವಿ ಹೆಸರು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗಣಪತಿ ಸಿದ್ಧಿ ಬುದ್ಧಿ ಜೊತೆ ಇದ್ದಾರೆ. ಎಲ್ಲ ಹಿಂದಿಯಲ್ಲಿದೆ. ಐ ಥಿಂಕ್ ಇದು ಜೈನ್ ಟೆಂಪಲು. ಸೊ ಎಲ್ಲ ಹಿಂದಿಯಲ್ಲಿದೆ. ಗೊತ್ತಿಲ್ಲ ಅದು ಹಿಂದಿನೋ ರಾಜಸ್ಥಾನಿನೋ. ಸೊ ಹಿಂದಿ ಅಲ್ಲ ಇದು, ಹಿಂದಿ ಅವರು. ಸೊ ಹಿಂದಿ ಲ್ಯಾಂಗ್ವೇಜಲ್ಲಿದೆ. ನಂದಿ ದೇವಿ ವಾಹನ ಹಾಗೂ ದೇವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ಪೇಂಟಿಂಗ್ಸ್. ಇಲ್ಲಿ ರಿಪೇರಿ ನಡೀತಾ ಇದೆ. ಸೊ ನಂದಿ ಕಿವಿಯಲ್ಲಿ ಹೋಗ್ಬಿಟ್ಟು ಬೇಡಿಕೆ ಕೇಳ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಅದನ್ನೇ ಇಲ್ಲಿ ಜನ ಮಾಡ್ತಾ ಇದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇಲ್ವಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಪೇಂಟಿಂಗ್ಸ್. ರಿಪೇರಿ ವರ್ಕ್ ಎಲ್ಲ ಮುಗಿದ್ಮೇಲೆ ಮತ್ತೊಂದ್ಸಲಿ ಬರಬೇಕು. ನಮ್ಮನೆಗೆ ಹತ್ರ ಇಲ್ಲಿ. ಸೊ ಎಲ್ಲರೂ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಅಗ್ನಿಗೆಲ್ಲ ಹಾಕ್ತಾರೆ ಅನ್ಸುತ್ತೆ. ನೋಡ್ತಿರಬಹುದು ಊದಿನ ಬತ್ತಿ ಮತ್ತೆ ಅವನ್ನೆಲ್ಲ ಹಾಕ್ತಾ ಇದ್ದಾರೆ. ಆಶಾಪುರ ಮಾತಾಜಿ ಕಿ ಜ್ಯೋತಿ. ಸೊ ಊದಿನ ಕಡ್ಡಿ ಮತ್ತು ತೆಂಗಿನ ಒಣಕೊಬ್ಬರಿ ಹಾಕ್ತಾರೆ. ಇಲ್ಲಿ ಅನ್ನ ಪ್ರಸಾದ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಕೂಪನ್ ತೊಗೋಬೇಕು ಇಲ್ಲಿ ಆಫೀಸಲ್ಲಿ, ತೊಗೊಂಡು ಹೊರಡ ಹೋಗೋಣ. ಭೋಜನಾಲಯ ಒಳಗಡೆ ಇದ್ದೀವಿ.
ನೋಡ್ತಿರ್ಬೋದು ಜನ ಆಗಲೇ. ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ 4 ಹೊತ್ತು ಏನಾದರೂ ಪ್ರಸಾದ ಕೊಡ್ತಾನೆ ಇರ್ತಾರೆ ಅನ್ಸುತ್ತೆ. ಅಂದರೆ ಬೆಳಿಗ್ಗೆ ತಿಂಡಿ 8:30 10 ಗಂಟೆ, ಆಮೇಲೆ ಮಧ್ಯಾಹ್ನ ಊಟ 11:30 1:30 ಇದೆ. ಆಮೇಲೆ ಮಧ್ಯಾಹ್ನ ಚಾಯ್ ಬೇರೆ ಕೊಡ್ತಾರೆ 3:30 4 ಗಂಟೆ. ಮತ್ತು ರಾತ್ರಿ 5 ಗಂಟೆಯಿಂದ ಸೂರ್ಯಾಸ್ತಕ್ಕೂ ಊಟ, ಅಂದರೆ ರಾತ್ರಿ ಊಟ ಇದೆಯಾ? ಇಲ್ಲ. ಸೊ ಜೈನ್ ಫುಡ್ ನಾರ್ಮಲಿ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ. ಸೊ ನಾನು ಒಂದ್ಸಲ ತಿಂದಿರ್ಬೋದು, ಬಟ್ ಕೇಳಿದ್ದೀನಿ ತುಂಬ. ಸೊ ಅದನ್ನ ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಾವು ನಾರ್ಮಲಿ ನಮ್ಮ ಮಂಗಳೂರಲ್ಲೆಲ್ಲ ಈ ಥರ ಅನ್ನಪ್ರಸಾದದ ಅಭ್ಯಾಸ. ಆಮೇಲೆ ಅಮೃತ್ಸರಲ್ಲಿ ಒಂದ್ಸಲ ತಿಂದಿದ್ದೆ, ಗೋಲ್ಡನ್ ಟೆಂಪಲ್ ಅಲ್ಲಿ. ಅದಾದಮೇಲೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ಅದು ನಮ್ಮ ಬೆಂಗಳೂರಲ್ಲಿ. ಸ್ವೀಟು, ಸ್ವೀಟು, ಮಿಕ್ಸ್ಚರ್, ಪೂರಿ, ಅನ್ನ ಸಾಂಬಾರ್ ಇದೆ. ಆಮೇಲೆ ಬರೋಣ. ವಾಹ್, ತುಂಬ ಚೆನ್ನಾಗಿದೆ. ಐ ಥಿಂಕ್ ಒಂದು ವೀಕೆಂಡ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದು ವಿಸಿಟ್ ಕೊಡ್ಬೋದು. ಸೊ ನಮ್ಮ ಟೆಂಪಲ್ ವಿಸಿಟ್ ಮುಗೀತು. ಹೌದು, ಊಟನೂ ಆಯಿತು. ಊಟನೂ ಆಯ್ತು. ಊಟ ಚೆನ್ನಾಗಿತ್ತು, ಅಂದ್ರೆ ಸಿಂಪಲ್ ಆಗಿ ಚೆನ್ನಾಗಿತ್ತು. ಸೊ ಹಾಗಾಗಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇಲ್ಲೇ ಇರೋ ಒಂದು ಗುಲಕ್ಕ ಮೇಲೆ ಲೇಕ್ ಮತ್ತು ತೊಟ್ಟಿಕಲ್ಲು ಫಾಲ್ಸ್ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸುಮ್ಮನೆ ಈ ವೀಕೆಂಡ್ ಸುಮ್ಮನೆ ಪ್ಲಾನ್ ಮಾಡಿದ್ವಿ, ಮನೇಲಿ ಇದ್ದು ಬೋರ್ ಆಗ್ತಿತ್ತು, ಹತ್ತಿರದಲ್ಲಿ ಎಲ್ಲಿ ಹೋಗ್ಬೋದು ಅಂತ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಏನು ಇರಲಿಲ್ಲ. ಸೊ ನೋಡೋಣ ಆ 2 ಪ್ಲೇಸ್ ಹೇಗಿರುತ್ತೆ ಅಂತ. ಹತ್ತಿರದಲ್ಲೇ ಇದೆ ಅಲ್ಲ, ಒಂದು 7 ಕಿಲೋಮೀಟರ್ಸ್, ಮತ್ತೊಂದು 3 ಕಿಲೋಮೀಟರ್ಸ್. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲೇ ಇರೋದು. ನೀವು ಯಾವತ್ತಾರ ಒಂದು ವೀಕೆಂಡು ಬಂದರೆ ಈ 3 ಪ್ಲೇಸ್ ಒಟ್ಟಿಗೆ ಪ್ಲಾನ್ ಮಾಡ್ಬೋದು ಅನ್ಸುತ್ತೆ. ಎಸ್ಪೆಷಲಿ ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಇವಾಗೇನೋ ರಿಪೇರಿ ವರ್ಕ್ ನಡೀತಾ ಇದೆ, ಬಿಟ್ಟರೆ ಈ ಬೇರೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಈಗ ಕುಂಚಿಗರಪಾಳ್ಯ ಲೇಕ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಜೈನ್ ಟೆಂಪಲ್ ಇಂದ ಎಲ್ಲಿ ಬಂದಿದ್ದೀವಿ? ಕುಂಚಿಗೆರಿಪಾಳ್ಯ ಲೇಕ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಒಂದು ಸುಂದರವಾದ ಕೆರೆ ಇದೆ. ಸೊ ತೋರಿಸ್ತೀವಿ, ನಮ್ಮ ಹಿಂದೆ ಇದೆ ನೋಡ್ಬೋದು ನೀವು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಹೋಗ್ತೀವಿ. ಸಖತ್ತಾಗಿದೆಯಲ್ಲ. ಸ್ವಲ್ಪ ಹತ್ತೋದು ಇಳಿಯೋದಿದೆ, ಅಂದರೆ ಅಷ್ಟೊಂದೇನು ಬೆಟ್ಟ ಅಲ್ಲ. ಸೊ ನಮ್ಮದು ಲೇಕ್ ಮುಗೀತು. ಸೊ ಹಿಡ್ಕೊಂಡು ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮುಂದಿನ ಡೆಸ್ಟಿನೇಷನ್ ತೊಟ್ಟಿಕಲ್ಲು ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲೂ ತುಂಬ ಜನ ಇದ್ದಾರೆ. ನಾವು ಇದ್ರ ಹೆಸರು ಕೇಳ್ತಿರೋದು ಫಸ್ಟ್ ಟೈಮು. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಲು ಗಾಡಿ ಇದೆ ಅಲ್ಲಿ ಹಿಂದ್ಗಡೆ ಅಂತ. 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಟು, ಸಾರಿ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಲ್ಲ, ಅದು ಪಾರ್ಕಿಂಗ್ ಫೀಸ್ ಕೊಟ್ಟು ಹೋಗ್ತೇವೆ. ಸಾರಿ. ಕುದುರೆ ಇದೆ, ಗೋಲ್ಗಪ್ಪ ಇದೆ, ಆಸ್ ಯೂಶುವಲ್ ನಮ್ಮ ಫೇವ್ರೆಟ್ ಸ್ಪಾಟು ತಿನ್ನೋದು ಅದೆಲ್ಲ ದಾರಿ ಉದ್ದಕ್ಕೂ ಇದೆ. ಗೋಬಿ ಮಂಚೂರಿ ನಮ್ಮ ಮೇಡಮ್ ಫೇವ್ರೇಟು.
ಕಬ್ನಾಳು. ಓಕೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅನ್ಸುತ್ತಾ? ತೊಟ್ಟಿಕಲ್ಲು ಶ್ರೀ ಮಹೇಶ್ವರ ಸ್ವಾಮಿ ದೇವಸ್ಥಾನ. ಸೌಜು, ಎಸ್, ಗೋಬಿ ಮಂಚೂರಿ ನೋಡಿ, ಗೋಬಿ ಮಂಚೂರಿ ತಿನ್ಬೇಕು ಅನ್ಸ್ತಾ? ಆಬ್ವಿಯಸ್ಲಿ ಅನ್ಸುತ್ತೆ ನಾನು ಯಾವಾಗ್ಲೂ. ಗೋಬಿ ಮಂಚೂರಿ ಲವರ್ ಸೌಜನ್ಯ ಎಸ್ ರಾವ್. ಯು ರಿಮೆಂಬರ್ ನಾವು ಗೋಕರ್ಣದಲ್ಲಿ ಹೋದಾಗ 2 ಫಾಲ್ಸು ಮಿಕ್ಸ್ ಹೊಡೆದಿತ್ತು. ಕರೆಕ್ಟ್. ಹೋಪ್ಫುಲಿ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಇದೆಯಲ್ಲ, ಹಾ. ಒಂದು ರೇಂಜಿಗಾದ್ರು ನೀರು ಇರತ್ತೆ ಅನ್ಕೋತೀನಿ. ಹಿಂಗೆ ನೀವು ನೋಡ್ತಾ ಇದ್ದೀರಲ್ಲ, ಅದೇ ತೊಟ್ಟಿಕಲ್ಲು ಫಾಲ್ಸು. ಸೀರಿಯಸ್. ಇಲ್ಲಿ ನೀರಿಗಿಂತ ಜಾಸ್ತಿ ಜನನೇ ಇದ್ದಾರೆ. ತುಂಬ ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ. ಬಹುಶಃ ನೀರಿರತ್ತೇನೋ ಬೇರೆ ಟೈಮಲ್ಲಿ, ಇವಾಗಂತೂ ಏನೂ ಕಾಣಿಸ್ತಾ ಇಲ್ಲ. ಸೊ ನಾವು ಮುಂದೇನು ಹತ್ತುತ್ತಾ ಇಲ್ಲ. ತುಂಬ ಅಂದರೆ ದಾರಿ ಉದ್ದಕ್ಕೂ ಪ್ಲಾಸ್ಟಿಕ್ ಬೀಳ್ಸ್ಕೊಂಡು ಹೋಗಿದ್ದಾರೆ. ಸೊ ಯಾವುದೂ ಫಾಲ್ಸೇ ನೋಡಿಲ್ಲ ಅಂದರೆ, ನೀವು ಯಾವುದೂ ಫಾಲ್ಸೇ ನೋಡಿಲ್ಲ ಅಂದರೆ ಒಂದ್ಸತಿ ನೀರಿದ್ದ ಬಂದು ನೋಡ್ಬೋದೇನೋ. ಬಟ್ ಇದಕ್ಕಿಂತ ಒಳ್ಳೊಳ್ಳೆ ಫಾಲ್ಸ್ಗಳು ತುಂಬ ಇದೆ. ಬಟ್ ಏನಪ್ಪ ಅಂದರೆ ತುಂಬ ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ದಾರಿ ಉದ್ದಕ್ಕೂ ಎಷ್ಟು ಪ್ಲಾಸ್ಟಿಕ್ ಬಿಸಾಡಿದ್ದಾರೆ ಅಂತ. ಎಂಟ್ರೆನ್ಸಲ್ಲೇ ಒಂದಿಷ್ಟು ಹಳ್ಳಿ ಜನ ನಿಮಗೆ ಎಂಟ್ರೆನ್ಸ್ ಫೀಸು ಮತ್ತು ಅಂಗಡಿಯೆಲ್ಲ ಇಟ್ಕೊಂಡಿದ್ದಾರೆ. ಅದು ನೋಡಿ ಏನೋ ತುಂಬ ದೊಡ್ಡ ಪ್ಲೇಸು ಅಂತ ಅನ್ಕೋಬೇಡಿ, ಅಂಥದ್ದೇನೂ ಇಲ್ಲ ಇಲ್ಲಿ. ಈ ಕಲ್ಲು ಫಾಲ್ಸ್ ಹೆಂಗಿತ್ತಮ್ಮ? ಯಪ್ಪ, ಖಾಲಿ ತೊಟ್ಟಿ ನೋಡ್ದಂಗೆ ಆಯ್ತು. ಸೊ ಜನನ ಜಾಸ್ತಿ ಇದ್ದಾರೆ ನೀರಿಗಿಂತ ಇಲ್ಲಿ. ಐ ಥಿಂಕ್ ಏನೋ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನೀರಂತೂ ಏನೂ ಇಲ್ಲ. ಆಮೇಲೆ ತುಂಬ ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆ ಪ್ಲಾಸ್ಟಿಕ್, ತಿಂದಿರೋ ಪ್ಲೇಟ್ಸ್ ಎಲ್ಲ ಹಂಗೆ ಬಿಸಾಕಿದ್ದಾರೆ. ಎಂಟ್ರೆನ್ಸಲ್ಲಿ ಒಂದಿಷ್ಟು ಹಳ್ಳಿ ಜನ ನಿಮಗೆ ಎಂಟ್ರೆನ್ಸ್ ಫೀಸು ಮತ್ತು ಸಾಲಕ್ಕೂ ಗಾಡಿ ನಿಂತ್ಕೊಂಡ್ರೆ ನೋಡಿ ನಾವೇನೋ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಐ ಥಿಂಕ್ ತುಂಬ ಹೈಪ್ ಜಾಸ್ತಿ ಇದೆ ಪ್ಲೇಸಿಗೆ, ಬಟ್ ವರ್ತ್ ಇಲ್ಲ. ಇಟ್ಸ್ ಜಸ್ಟ್ ಎ ಫ್ಲಾಪ್ ಅಂತ. ಫ್ಲಾಪ್ ಇದು. ಜನ ಇಷ್ಟು ನೀರಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ದೆಮ್. ಇಲ್ಲಿಗೆ ನಮ್ಮ ಒನ್ ಡೇ ಔಟಿಂಗ್ ಬೆಂಗಳೂರು ಸುತ್ತಮುತ್ತ ಏನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿತಾ ಬಂತು. ಒಂದು ಟೆಂಪಲ್ಲು, ಒಂದು ಲೇಕು, ಒಂದು ಫಾಲ್ಸ್ ನೋಡಿದ್ವಿ. ಅದರಲ್ಲಿ ಟೆಂಪಲ್ಲು, ಲೇಕು ಚೆನ್ನಾಗಿತ್ತು. ಫಾಲ್ಸ್ ನಮ್ಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಬಹುಶಃ ಅದಕ್ಕಿಂತ ಒಳ್ಳೊಳ್ಳೆ ಫಾಲ್ಸ್ ನೋಡಿದ್ವಿ ಅನ್ಸುತ್ತೆ. ಸೊ ನೀವು ಯಾವತ್ತಾರು ಒನ್ ಡೇ ಔಟಿಂಗ್ ಹೋಗಬೇಕು ಬೆಂಗಳೂರು ಸುತ್ತಮುತ್ತ ಅಂದರೆ ನೀವು ಈ ಪ್ಲೇಸಸ್ನ ಪ್ಲ್ಯಾನ್ ಮಾಡ್ಬೋದು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಮ್ಮ ವಿಲಾಗ್ಸ್ಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.